ನನ್ನ ಆಸೆ ಈಡೇರುತ್ತದೆ. ಆನಂದ, ಮಹದಾನಂದ, ಆನಂದ. ಕಾವ್ಯದ ಸೌಂದರ್ಯವನ್ನು ಸವಿಸುದಿನ ಹಿಂದೆ ಕಾವ್ಯ ಈ ದಿನಕ್ಕಾಗಿ ಇಷ್ಟೊಂದು ಕಾಲ ಕಾದಿರುವೆ. ಬಯಸಿದ ಹಣ್ಣನ್ನು ತಿನ್ನುವ ಗಳಿಗೆ ಬಂದೇ ಬಿಟ್ಟಿತು. ನನ್ನ ತೋಳ ತಕ್ಕಿಯಲ್ಲಿ ಮಾಡಿದ ಹೂವನ್ನು ಅದೇ ಪದೇ ಹೂವನ್ನು ತಂದು ನನ್ನ ಕಾಲಕ್ಕೆ ಹಾಕಲೇಬೇಕು. ಅಂದರೆ ನಾಳೆಯಿಂದ ಕಾವ್ಯ ನನ್ನ ಹೆಂಡತಿ. ಸಂಪ್ರದಾಯವಾಗಿ ಅವಳನ್ನು ಅಲಂಘಿಸುವೆ. ಒಂದನ್ನು ಸೇವಿಸಿ ಎಣ್ಣನ್ನು ಪಡೆಯುತ್ತಿದ್ದೆ. ಎಣ್ಣನ್ನು ಬೋಯಿಸಿ ಒಂದನ್ನು ಪಡೆಯುವೆ. ಕಾವ್ಯ ನನ್ನವಳು. ಪಟೇಲ ಕೋಟಿ ಕೋಟಿ ಆಸ್ತು ನನ್ನದೇ. ಸುಳ್ಳು ಹೇಳಿ ಶೇಖರ್ ನನ್ನ ಲಾಭಕ್ಕಾಗಿ ಅವರ ಮನೆಗೆ ಕಳಿಸಿದ್ದು. ಆದ್ರೆ ಪಾಪ ದುರ್ವಿಧಿ ಸತ್ತು ಹೋಯಿತು. ನಾನೇ ಮಾಡುತ್ತಿದ್ದೆ. ಆದರೆ ನನ್ನ ಇಷ್ಟಪಟ್ಟ ಹೆಣ್ಣನ್ನು ಪ್ರೀತಿ ಮಾಡ್ತೇನೆಂದ್ರೆ ನಾನೇನು ಸುಮ್ಮನೆ ಸಣ್ಣನೆ. ನಾನು ಅಂದುಕೊಂಡಂತೆ ಎಲ್ಲವೂ ನಡೆಯಿತು. ಬಂತು ನನ್ನ ಬಂಗಾರ ಜಿಂಕೆ. ಈ ಚೀಟಿ ಹೌದು, ನಾನೇ ಕಳಿಸಿದ್ದು. ಅಲ್ಲ, ಈ ಚೀಟಿಯಲ್ಲಿ ಸಂಜೆ ಊರು ಹೊರಗಡೆ ಗಾರ್ಡನ್ಗೆ ಬಾ ಅಂತ ಬರುತ್ತಿತ್ತು. ಆದ್ರೆ ನೀನ್ ನೋಡ್ತಾ ಇದ್ರೆ ನಮ್ಮ ಮನೆಯಲ್ಲಿದ್ಯಾ. ಅಲ್ಲೊಬ್ಬ ನಿಮ್ಮ ಮನೆಗೆ ಹೋಗುವಂತ ಕಳಿಸಿದ. ಹೌದು, ತುರ್ತಾಗಿ ನನಗೆ ಕೆಲಸ ಬಂತು. ಹೀಗಾಗಿ ನಾನೊಬ್ಬರಲ್ಲಿ ನಿಮ್ಮ ಮನೆಗೆ ಕಳಿಸಿದ್ದು. ಅದೆಲ್ಲ ಇರ್ಲಿ, ಮೊದಲು ವಿಷಯ ತಿಳಿಸು. ಸಾವುದಾನ ಕಾವ್ಯ, ಸಾವುದಾನ. ಆತುರಾತುರಿಗೆ ಬಂದಿರುವೆ. ಸ್ವಲ್ಪ ಹಾಲು ತಂದು ಕುಡಿ. ಆಮೇಲೆ ಸುಖದ ಬಗ್ಗೆ ದೀರ್ಘವಾಗಿ ಮಾತಾಡೋಣ. ಋಷಿಕಂಠ, ನಿನ್ನ ವೇಷಭೂಷಣ ನೋಡ್ತಾ ಇದ್ರೆ ನನಗೆ ವಿಚಿತ್ರ ಎನಿಸ್ತಾ ಇದೆ. ಅಷ್ಟೇ ಅಲ್ಲ, ನಾನು ರಾಮನ್ ಬಿಡಿಸ್ಕೊಂಡು ಬರ್ಬೇಕು. ಬೇಗ ವಿಷಯ ತಿಳಿಸು. ಕಾವ್ಯ, ನಿನಗೆ ರಾಮ ಬೇಕು, ನನಗೆ ನೀನು ಬೇಕು. ಇಷ್ಟೇ, ವೆರಿ ಸಿಂಪಲ್. ಅಂದ್ರೆ ಈ ನಿನ್ನ ಮಾತಿನ ಅರ್ಥ? ಸುಳ್ಳನ್ನೇ ಹೂವಿನಂತೆ ಮಾಲಿ ಮಾಡಿಕೊಂಡು ಕೊರಳಿಗೆ ಹಾಕುವ ಏಕೈಕ ಬೇಟೆಗಾರ ನಾನು. ಹಗಲು ಗನಸು ಕಾಣ್ತಾ ಇದ್ದೀರಾ ಮುಟ್ಟಾಳ? ಹಗಲು ಗನಸು ಹಗಲು ಗನಸು ಕಾಣಲು ನಾನೇನು ಅಸಗೂಸುವಲ್ಲ. ನಿನ್ನ ಬೋಯಿಸುವ ಜೊತೆಗೆ ನಿನ್ನ ಆಸ್ತಿಯನ್ನು ಪಡೆಯಬೇಕೆಂದು ನನ್ನ ಸ್ನೇಹಿತ ಶೇಖರನ್ನು ನಿಮ್ಮ ಮನೆಗೆ ಕಳಿಸಿದ್ದು. ಏನು, ಶೇಖರನನ್ನು ನಮ್ಮ ಮನೆಗೆ ಕಳಿಸಿದ್ಯಾ? ಹೌದು ಕಾವ್ಯ, ಹೌದು. ನಿನ್ನ ಮತ್ತು ನಿನ್ನ ಆಸ್ತಿಯನ್ನು ಪಡೆಯಬೇಕೆಂದು ನನ್ನ ಸ್ಕೂಲ್ ಫ್ರೆಂಡ್ ಶೇಖರನನ್ನು ನಿಮ್ಮ ಮನೆಗೆ ಕಳಿಸಿದ್ದು. ಆದ್ರೆ ಮೂರ್ಖ ನಾನು ಹೇಳಿದ ನಿಮ್ಮ ಮನೆಗೆ ಸೇರಿಕೊಂಡ. ಒಂದು ಸುಳ್ಳನ್ನೇ ನಂಬಿ ನಿಮ್ಮ ಆಸ್ತಿಯನ್ನು ನನಗೆ ಕೊಡಲು
ನಿಮ್ಮ ಮನೆಗೆ ಸೇರಿಕೊಂಡ. ಚಾಂಡಲ, ನಾಚಿಕೆ ಆಗುದಿಲ್ವೇನು ಈ ಮಾತು ಹೇಳೋದಿಕ್ಕೆ? ನಾಚಿಕೆ ನಾಚಿಕೆ ಪಡಬೇಕಾದವನು ನಾನಲ್ಲ ಕಾವ್ಯ. ನಾಚಿಕೆ ಪಡಬೇಕಾದಿತ್ತು ಈ ಸಮಾಜ. ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ ನಡೆದರೆ ನೋಡಿಕೊಂಡು ಸುಮ್ಮನಿದ್ದಾರಲ್ಲ, ಇವರಿಗೆ ಆಗಬೇಕು ನಾಚಿಕೆ. ಜಾತಿ ನಡುವೆ ಬೆಂಕಿ ಹಚ್ಚಿ ರಾಜಕಾರಣ ಎಂಬ ಮೋಜಿನಲ್ಲಿ ಓಟ್ ಎಂಬ ಅಸ್ತ್ರಕ್ಕಾಗಿ ತಮ್ಮ ತನವನ್ನೇ ಮಾಡುತ್ತಿದ್ದಾರಲ್ಲ, ಅವರಿಗಾಗಬೇಕು ನಾಚಿಕೆ. ಈ ಗೆದ್ದವರು ಸೋತವರು ಒಂದಾಗುತ್ತಿದ್ದಾರಲ್ಲ, ಆ ಪಕ್ಷಿ ಪ್ರೇಮಿಗಳಿಗಾಗಬೇಕು ನಾಚಿಕೆ. ಅವರಿಗೆ ಯಾರಿಗೂ ಆಗದ ನಾಚಿಕೆ, ಕಾಮದ ಬಯಕೆ ತೀರ್ಚು ನನಗೆ ಆಗಬೇಕು ನಾಚಿಕೆ. ಕಂಡ ಹೆಣ್ಣು ಮಕ್ಕಳನ್ನು ಕಾಮ ದೃಷ್ಟಿಯಲ್ಲಿ ಕರಿತಾ ಇದ್ದೀರಾ? ನೀನು ಮನುಷ್ಯನಲ್ಲ, ನೀನೊಬ್ಬ ರಾಕ್ಷಸ. ಕಂಡು ಈ ಹೆಣ್ಣು ಮಕ್ಕಳು ದಾರಿಯಲ್ಲಿ ನನ್ನನ್ನು ನೋಡಲಿ ಎಂದು ವಯ್ಯಾರ ಮಾಡಿಕೊಂಡು ಹೆಂಗಸಡುವೆ ಕಾಮಯುಕ್ತವಿನ ಭಕ್ತಿವೆಲ್ಲ. ಭಗವಂತ ಎಲ್ಲ ಹೆಂಗಸರು ಒಂದೇ ಒಂದು ಕೊಟ್ಟರು, ಅದನ್ನು ಹೊರಬರೆ ಬಟ್ಟೆ ಹಾಕಿಕೊಂಡು ಪ್ರದರ್ಶನ ಮಾಡಿದರೆ ಕಾಮಯುಕ್ತದು ಪ್ರೇಮವಲ್ಲ. ಅಲಂಕಾರ ಮೇಕಪ್ ಮಾಡಿಕೊಂಡು ನಮ್ಮಂತ ಗಂಡಸರು ನೋಡಲಿ ಎಂದು ನನ್ನಂತ ಸೌಂದರ್ಯವತಿ ಯಾರು ಎಂದು ತುಟಿಗೆ ರಂಗಿನ ಬಣ್ಣ ಹಚ್ಚಿಕೊಂಡು ಯಾತಕ್ಕಾಗಿ ಪುರುಷರಿಗೆ ಕಾಮ ಬಯಕೆ ತೀರಿಸಕ್ಕಾಗಿ ಊಟಿನಿಂದ ಬಂದ ಮರೆ ಮಾಚಿ 10 ಪೌಡರ್ ಕ್ರೀಮ್ಗಳನ್ನು ಹಚ್ಚಿಕೊಂಡು ಯಾರು ಮೆಚ್ಚಿಸಲಿಕ್ಕೆ ಕಾಮ ಎನ್ನುವರು ನೀವೇ, ಆಮೇಲೆ ಕಾಮುಕ ಎನ್ನುವರು ನೀವೇ. ನೋಡು, ಈ ನಿನ್ನ ಗೊಡ್ಡು ಬೆದರಿಕೆಗೆ ಹೆದರುವ ಹೆಣ್ಣು ನಾನಲ್ಲ. ವಿಷಯ ಏನಂತ ತಿಳಿಸಿದ್ರೆ ನಾನು ಹೋಗ್ತೀನಿ ಇಲ್ಲಿಂದ. ಸುಳ್ಳನ್ನೇ ಹೂವಿನಿಂದ ಮಾಡಿಕೊಂಡು ಕೊರಳಿಗೆ ಹಾಕಿಕೊಳ್ಳಿರುವ ವಿಷಕಾಂಡ ನಾನು. ನನ್ನ ಸತ್ಯಕ್ಕಾಗಿ ಬಂದಿರಲ್ಲ ಮೋರ್ಕ ಎಣ್ಣೆ, ಸತ್ಯ ಎಂಬುದನ್ನು ಈಗಲೇ ತಿಳಿಸುತ್ತೇನೆ. ನೀನ ನನ್ನ ಮುಟ್ಟಲು ಬಂದ್ರೆ ನಿನ್ನ ತಲೆ ಹೋಲಾಗುವುದು. ಮೊದಲು ಮುತ್ತಿನ ಮುತ್ತು ಏರು ಮಾತ್ರ ನಿನ್ನ ಹಾರಾಟ. ನಂತರ ನೀನೇ ಬಂದು ನನ್ನ ದಾಯಿ ಹಿಂಗಿಸುವ ಬಾರಲೇ. ಅಪ್ಪಾಜಿ, ಸುಡುತ್ತೀಯ? ನಿನ್ನ ಮಗಳು ಅನುಭವಿಸಿ ನಿನ್ನ ಆಸ್ತಿಯನ್ನು ಪಡೆದುಕೊಂಡು ನಿನ್ನ ಕೈಗೆ ಸಿಲ್ವರ್ ತಟ್ಟೆ ಕೊಡನೆಂದುಕೊಂಡಿದ್ದೆ. ಆದ್ರೆ ನೀನೇ ಬಂದು ನಿನ್ನ ಸಾವನ್ನು ಬಾಳು ತಟ್ಟಿರುವೆ. ಈ ನಿನ್ನ ಮುದ್ದಾದ ಮಗಳು ಕೊಟ್ಟು ನನಗೆ ಮದುವೆ ಮಾಡು. ನಿನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಡು. ನಿನ್ನನ್ನು ಜೀವಂತವಾಗಿ ಉಳಿಸುತ್ತೇನೆ. ಇಲ್ಲವಾದ್ರೆ ಅನ್ಯಾಯವಾಗಿ ನನ್ನ ಕೈಯಲ್ಲಿ ಸಾವನ್ನು ಪಡೆಯುತ್ತೇವೆ.
ಜೊತೆ ಸರಸಾಡು ನನಗೆ ಹೇಳುತ್ತಿರುವೆ ಯಾರು ಕೈಯಲ್ಲಿ ಯಾರು ಸಾಯ್ತಾರೋ ನೋಡೇ ಬಿಡೋಣ. ಬಾರೋ ಮಗನೇ, ಬಾ. ಅಲ್ಕ ನನ್ನ ಮಗನೇ, ಸರ್ಪಗಳ ಜೊತೆ ಸರಸಾಡುವುದನ್ನು ನನಗೆ ಹೇಳುತ್ತಿರುವಾಯ? ನಿನ್ನಂತ ಕೊಳಕಮಂಡ ಹಾವು ಕೊಲ್ಲಲು ನನಗೇನು ದೊಡ್ಡ ವಿಷಯವೇ? ಇದೇನು ವಿಷಕಂಠನ ಕೊಲೆ ಮಾಡಿಬಿಟ್ರ? ಕೃಷ್ಣ, ಈ ಮಗ ನನ್ನ ಮಗಳ ಮೇಲೆ ಕಣ್ಣು ಹಾಕಿದ್ದ, ಅದಕ್ಕೆ ಇವೊಂದು ಗತಿ ಕಾಣಿಸಿದೆ. ಹಾ, ಈ ಪಾಪಿನೇ ನಮ್ಮ ಮನೆಗೆ ಬಂದು ನಮ್ ಜೊತೆಗೆ ಕೆಟ್ಟದಾಗಿ ವರ್ತಿಸಿದ. ಆದ್ರೆ ಈ ಪಾಪಿಗೆ ಸರಿಯಾದ ಶಿಕ್ಷೆ ಆಗಿದೆ, ಒಳ್ಳೇದಾಯ್ತು. ಏನು ವಿಷಕಂಠ ನಿನ್ನ ಜೊತೆ ಆಶಯವಾಗಿ ಬದುಕಿದ? ನನಗೆ ಯಾಕೆ ಹೇಳ ಸ್ವಲ್ಪ? ಅಂದೇ ಮಗನನ್ನು ಕಳೆದೇ ಬಿಟ್ಟಿದ್ದ. ನೋಡಿ, ಆ ವಿಷಯದಲ್ಲಿ ಅವನನ್ನು ಏನು ಮಾಡಬೇಡಿ. ಯಾಕಂದ್ರೆ ಅವನಿಗೆ ಏನಾದ್ರೂ ಪೆಟ್ಟಾದ್ರೆ ನಮ್ಗೆ ಅನ್ಬೋದ, ಬಿಟ್ಟು ಬಿಡಿ ಅವನನ್ನು. ಅವನ ನಾ ದೊಡ್ಡದಿಲ್ದಲ್ಲ ಅಂತ ಮರ್ಯಾಕತ್ತಿದ್ದ, ಬರೋಬ್ಬರಿಗೆ ಐತಿ ಈ ಮಗಗೀಗ. ಅವನು ಮಾಡಿದ ಕರ್ಮ ಯಾರು ಬಿಡುದಿಲ್ಲ. ಕರ್ಮ ಇನ್ನು ಬಾಕಿ ದೇಶ ಮಾಡ್ರೆ ಮಾಲಿಂಗ, ನೀನು ಒಮ್ಮೆ ಗಾಣಸಿಲ್ಲ ಗಂಡಸ ಆಗ್ಬಿಟ್ಟಿ. ಇವರು ಬೇರೆ ಯಾರು ಅಲ್ಲ, CID ಆಫೀಸರ್ ಮುರಳಿ ಪಾಟೀಲ್ ಅಲಿಯಾಸ್ ಮಾಲಿಂಗ. ನೀವು ಪೊಲೀಸ್ ನೋಡ್ರಿ? ಹೌದು, ಈ ಊರಲ್ಲಿ ನಡೀತಿರುವ ಕೊಲೆಗಳನ್ನು ಬಯಲಿಗೆ ಎಳೆಯಲು ಬಂದಿರುವ CID ಆಫೀಸರ್. ಬಹುತೇಕ ನಾನು ಬಂದಿರೋ ಕೆಲಸ ಆಯ್ತು. ಕೊಲೆಗಾರ ಯಾರು ಅನ್ನೋದು ಗೊತ್ತಾಯ್ತು. ಈಗ ಕೊಲೆಗಾರನ ಹಿಡಿಬೇಕಾಗಿದೆ ಅಷ್ಟೇ. ಸತ್ಯಕ್ಕಂತೂ ಜಯ ಸಿಕ್ತು, ಇನ್ನು ಸುಳ್ಳುಗಾರನಿಗೆ ಶಿಕ್ಷೆ ಆಗ್ಬೇಕಾಗಿದೆ, ಕೊಲೆಗಾರನ ಹಿಡಿಬೇಕಾಗಿದೆ. ಅಂದ್ರೆ ಕೊಲೆಗಾರ ಇವನಲ್ವಾ? ಹಾಗಾದ್ರೆ ಆ ಕೊಲೆಗೆ ಯಾರು ಕಾರಣ? ಪಟೇಲ್ರಿ, ಕೊಲೆಗಾರ ಯಾರು ಅಂತ ನೀವೇ ಹೇಳ್ತೀರಾ ಅಥವಾ? ಸಾಹೇಬ್ರಿ, ನನ್ನ ಕೇಳಿದ್ರೆ ನನಗೇನು ಗೊತ್ತು? ಈ ವಿಷಕಂಠನ ನಾನೇ ಕೊಲೆ ಮಾಡಿದ್ದು, ಉಳಿದ ಕೊಲೆಯ ಬಗ್ಗೆ ನನಗೆ ಗೊತ್ತಿಲ್ಲ. ಪಟೇಲ್ರಿ, ಕೊಲೆಗಾರ ಯಾರು ಅಂತ ನನಗೆ ಗೊತ್ತಿದೆ. ಸತ್ಯ ನೀವೇ ಹೇಳಿದ್ರೆ ಬಹುತೇಕ ಶಿಕ್ಷೆ ನಾನ್ ಕಡಿಮೆ ಮಾಡಿಸ್ತೇನೆ. ಹಠ ಮಾಡಿದ್ರೆ ಪೊಲೀಸರ ಭಾಷೆ, ಪೊಲೀಸರ ಬೂಟ್ ಏಟಿನ ರುಚಿ ಕಂಡಿಲ್ಲ ಅನ್ಸುತ್ತೆ. ನಿಮಗೇನು ತಲೆ ಕಟ್ಟಿದೆಯಾ? ಏನ್ ಮಾತಾಡುತ್ತೀರಿ ನೀವು? ಈ ವಿಷಕಂಠನು ನಾನೇ ಕೊಲೆ ಮಾಡಿದ್ದು ಅಂತ ಆಗಲೇ ಹೇಳಿದ್ದೇನೆ ನಿಮಗೆ. ಉಳಿದ ಕೊಲೆಯ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೂ ನಿಮ್ಮ ಬರೀ ಸಾಕ್ಷಿ ಏನಿದೆ? ಕೋರ್ಟು ನಿಮ್ಮ ಕಾಗಕ್ಕ ಗೊಬ್ಬಕನ ಕತೆ ಕೇಳೋದಿಲ್ಲ. ಸಾಕ್ಷಿ ಸಾಕ್ಷಿ ಕೇಳ್ತತ್ರಿ ಸಾಹೇಬ್ರ, ಸಾಕ್ಷಿ ಕೇಳ್ತತೆ. ಪಟೇಲ್ ರೇ, ಎಲ್ಲವೂ ಗೊತ್ತಾಗಿದೆ.
ನಮ್ಮ ಕಣ್ಣಿಗೆ ಮಣ್ಣು ಎರಚಿದಟ್ಟು ಸಿಐಡಿ ಆಫೀಸರ್ಗೆ ಕಣ್ಣಿಗೆ ಮಣ್ಣು ಎರಚಲಾಗುವುದು. ಕೊಲೆಗಾರ ಯಾರು ಅಂತ ಗೊತ್ತಾಗಿದೆ. ಇನ್ಸ್ಪೆಕ್ಟರ್ ಕರ್ಕೊಂಡು ಬನ್ನಿ ಅವನನ್ನ. ಪಟೇಲ್, ಇವನು ಯಾರು ಅಂತ ಗೊತ್ತಾ? ಶೇಖರನ್ನ ಕೊಲೆ ಮಾಡಿ ರಾಮನ ತಲೆಗೆ ಕಟ್ಟಿದ್ರಲ್ಲ, ಆ ಕೆಲಸಕ್ಕೆ ಇವನನ್ನ ಬಳಸ್ಕೊಂಡ್ರಲ್ಲ. ಇವನು ಚಾಚು ತಪ್ಪದೆ ನಿಮ್ಮ ಎಲ್ಲ ಇತಿಹಾಸವನ್ನ ಹೇಳಿದ್ದಾನೆ. ಈಗ ಸತ್ಯ ನೀವೇ ಹೇಳ್ತೀರಾ ಅಥವಾ? ಹೌದು, ಈ ಕೊಲೆಗಳಿಗೆ ನಾನೇ ಕಾರಣ. ಕಾಮಾಂಧನಾಗಿ ಬಲಾತ್ಕಾರ ಮಾಡಿ ನಾನು ಸಿಕ್ಕಿ ಹಾಕಿಕೊಳ್ಳಬಾರ್ದಂತ ಶವವನ್ನು 3 ದಿನಗಳ ಕಾಲ ನೀರಲ್ಲಿ ಹೂತು ಹಾಕುತ್ತಿದ್ದೆ. ನಂತರ ಶವವನ್ನು ಹೊರ ಹಾಕುತ್ತಿದ್ದೆ. ಅಪ್ಪಾಜಿ, ಈ ಕೊಲೆ ನೀವು ಮಾಡ್ತೀರಾ? ನೀವು ನನ್ನ ತಂದೆ ಅಂತ ಹೇಳ್ಬೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಶೇಖರ್ನನ್ನ ಕೊಲೆ ಮಾಡಿದ್ಯಾಕೆ ಮತ್ತು ಅದನ್ನ ರಾಮುವಿನ ತಲೆಗೆ ಕಟ್ಟಿದ್ಯಾಕೆ? ಎಂದಿನಂತೆ ನಾನು ತೋಟದ ಮನೆಯಲ್ಲಿ ಒಂದು ಹುಡುಗಿಯನ್ನು ತಂದಿದ್ದೆ. ಯಾವುದೋ ಕಾರಣಕ್ಕಾಗಿ ಶೇಖರ್ ಅಲ್ಲಿಗೆ ಬಂದ. ಬಂದು ಎಲ್ಲವನ್ನು ನೋಡಿ ಈ ವಿಷಯವನ್ನು ಪೊಲೀಸರಿಗೆ ತಿಳಿಸನೆಂದು ಹೆದರಿಕೆ ಹಾಕಿದ. ಅವನಿಂದ ನನಗೆ ತೊಂದರೆ ಆಗಬಾರದು ಅಂತ ನಾನೇ ಶೇಖರನ್ನು ಕೊಲೆ ಮಾಡಿದ್ದು. ಆ ಕೊಲೆಯನ್ನು ರಾಮುವಿನ ಮೇಲೆ ಬರುವಂತೆ ಮಾಡಿದ್ದಕ್ಕೆ? ರಾಮು ನನ್ನ ಮಗಳನ್ನು ಪ್ರೀತಿಸುವ ವಿಷಯ ನನಗೂ ತಿಳಿದಿತ್ತು. ಇದೇ ಸರಿಯಾದ ಸಮಯ ಅಂತ ಆ ಕೊಲೆಯನ್ನು ರಾಮು ಮೇಲೆ ಬರುವಂತೆ ನಾನೇ ಮಾಡಿದ್ದೆ. ನನ್ನ ಮಗಳಿಗೆ ನನ್ನ ಯೋಗ್ಯ ತಕ್ಕಂತೆ ಹೊರ ಹುಡುಕಿ ಮದುವೆ ಮಾಡಿಕೊಳ್ಳಬೇಕೆಂದು ಅನಿಸಿದೆ. ತೋ ನೀನ್ ಅವ್ರ ಸಾಕಾರ ಸುಳ್ಳೆ ಮಗನ ನಾಚಿಕೆ ಆಗುದು ಆ ನಿನಗ. ನಿನ್ನ ಕೂಡ ಇದ್ದು ನನಗ ಸಣ್ಣ ಮಾಡೋದು ಬಂದಿಲ್ಲ ನೋಡ. ನಿನ್ನ ಯೋಗ್ಯತೆ ಶ್ರೀ ಕೃಷ್ಣ ಪರಮಾತ್ಮನ ಜನ್ಮಾಸನ. ಇನ್ಸ್ಪೆಕ್ಟ್ರೆ, ಏನ್ ಮುಖ ನೋಡ್ತಾ ಇದ್ದೀರಾ? ಹೇಳ್ಕೊಂಡ್ ನಡೀರಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸಾಹೇಬ್ರೆ, ನಾನು ಮಾಡಿದ ತಪ್ಪಿಗೆ ಇನ್ನು ನಾನು ಮರಳಿ ಹೊರಬರುವ ನಂಬಿಕೆ ನನಗಿಲ್ಲ. ನಾನು ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಪ್ರಾಯಶ್ಚಿತ್ತ ಆಗಬಾರದು. ಕೃಷ್ಣ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ಮಗಳಿಗೆ ನಿನ್ನ ತಮ್ಮನಿಗೆ ಮದುವೆ ಮಾಡಿಸು. ನೀವು ಮಾಡಿದ ಅನ್ಯಾಯಕ್ಕೆ ನಿಮ್ಮ ಮಗಳು ಅನ್ಯಾಯ ಮಾಡೋಷ್ಟು ನಾವು ಕೆಟ್ಟರಲ್ಲ. ನಾವು ನ್ಯಾಯ, ನೀತಿ, ಧರ್ಮ, ಸತ್ಯ ಈಗಲೇ ಅಂದು ಬಡವನ ಗುಡಿಸಲು ಹುಡುಗ ಹುಡುಗಿ ಒಪ್ಪಿದ್ದಾರೆ. ನಮ್ದೇನು ತೊಂದರೆ ಇಲ್ಲ ಸೌಕರ್ಯ. ಒಪ್ಪಿಗೆ ಇದೆಯಲ್ಲ? ಆಗ ನಿನಗೂ ಒಪ್ಪಿಗೆ ಇದೆ ಅದು. ನನಗೂ ಒಪ್ಪಿಗೆ ಇದೆ. ತಡರಿ ಮದ್ವಿ ಮುಂದೆ ಹಾಕಿರ ಮತ್ತೊಬ್ಬ ಸುಳ್ಗಾರ ಹುಡ್ತಾನ್ರಿ. ತಂದೆ ಬಿಟ್ಟ ಮದ್ವಿ ತಪ್ಪೆ ಬೀಳುತ್ತಾಳೆ. ಅವನು ಬಚ್ಚಲ್ ಪುಣ್ಯ ಹುಟ್ಟಿದ್ದ ಮಗಳಿಗೆ ವಯಸ್ಸು ಬಂದಿದ್ದು ಮದುವೆ ಮಾಡಕ್ರು ಖಬರ್ ಇಲ್ಲನ. ಮದುವೆ ಬೇಕಂದ್ರೆ ಬೇಕು, ಮದುವೆ ಆಗಕ್ಕೆ ಈಗ ನಿನ್ನ ಅವನ ನಿಂತ ಕಾಲ ಮೇಲೆ ಮದ್ವಿ ಮಾಡಂದ್ರ ಹೆಂಗ್ ಮಾಡ್ಬೇಕು ಯಾವ? ನಾ ಹುಡುಕಿ ಆಡ್ಕೊಂಡಿವಿ. ಯಾರು ಅವ? ಪೊಲೀಸ್ ತಿಪ್ಪೇಶ್ ಮಾಮ. ವಾ ಮಗನ ತಿಂಗ ನೀನ ಹೌದಪ್ಪ, ನಾ ಹಾಲು ಹಾಕಿಸಿ ಮದುವೆ ಹಾಕಿನಿ. ತಡ ಏನ್ ಮಾಡ್ರೆ? ಅದೇ ಹುಡುಗ ಅನ್ಸುತ್ತೆ. ಹೇಗಿದ್ರು ರಾಮು ಕೂಡ ಕಾಗಳನ್ನ ಇಷ್ಟಪಟ್ಟಿದ್ದಾರೆ, ಅವರು ಮದುವೆ ಆಗ್ತಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಮಗಳನ್ನು ನಮ್ಮ ಕಾನ್ಸ್ಟೇಬಲ್ಗೆ ಕೊಟ್ಟು ಮದುವೆ ಮಾಡ್ಬಿಡಿ, ಒಳ್ಳೆ ಜೋಡಿ ಆಗುತ್ತೆ. ನನ್ನ ಬಿಟ್ಟಿರ್ಲು ಮಾರಾಯ, ನನ್ನ
ಗೊತ್ತಿತ್ತ ನಿಂಗೇನಿನ ಅವನ ಪಾಲ ಹಾಕಿನೂ ಗೊತ್ತಿತ್ತ ನಾನು ಗುಡಿ ಹೊಸದಾಗಿತ್ತ ಮತ್ ನಾನು ನಿಮ್ ಮದ್ವಿ ಮಾಡಿ ಪೂಜಾರಿಕೆ ನನ್ನ ಮಾಡೋದಂತ ಈ ಟ್ರಸ್ಟ್ನಾರ ಅದಕ್ಕಾಗಿ ಈಗ ರೆಡಿ ಆಗ್ಬಿಟ್ಟೆ ನಾನು ಇವತ್ತಿ ಪಬ್ಬತ್ತಿ ಹಚ್ಕೊಂಡು ಹೊಸ ಇವೆಲ್ಲ ಕಾಸ್ಟ್ಯೂಮ್ ಬಂದ್ ಬಿಡ್ರಪ್ಪ ತಗೊಂಡ್ಬಿಡ್ರಿ ಮಾಲೆ ಮಂಗಲಂ ತಂತು ನಾನೇನ ಸರ್ ಎಲ್ಲಿ ನನ್ನ ಪೊಲೀಸ್ ಆಗೋ ಗುರಿ ಸತ್ಯ ಇತ್ತು ಅನ್ಕೊಂಡಿದ್ದೆ ನಾನು ಅಕಸ್ಮಾತ್ತಾಗಿದ್ದೆ ತಮ್ಮ ದಯದಿಂದ ನಾನು ಮತ್ತೆ ಪೊಲೀಸ್ ಆಗುವ ಗುರಿ ನನಸಾಯ್ತು ಇದರಲ್ಲಿ ನಂದೇ ಏನಿದೆ ರಾಮು ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಪ್ರತಿಯೊಬ್ಬ ಅಧಿಕಾರಿ ನಿಷ್ಠಾವಂತವಾಗಿ ಕೆಲಸ ಮಾಡಿದ್ರೆ ಇಂಥ ಎಷ್ಟೋ ಸೇವೆಗಳನ್ನ ಮಾಡ್ಬೋದು ರಾಮು ಪೊಲೀಸ್ ಆಗು ಆದರೆ ಈ ಸಾರ್ವಜನಿಕರಿಗೆ ಪೊಲೀಸರ ಮೇಲಿರುವ ಅಭಿಪ್ರಾಯ ಬದಲಾಗುವಂತೆ ನೀ ಮಾಡು ಪೊಲೀಸ್ ಅಂತಂದ್ರೆ ನ್ಯಾಯ ನೀತಿ ಧರ್ಮ ಅನ್ನೋದನ್ನ ಸಾರು ಒಳ್ಳೆಯದಾಗಿ ನಾ ಹೇಳೋದನ್ನೇನಿಲ್ರಿ ಸೌರ ನೀವು ದೊಡ್ಡವರು ನಮ್ ಕಾಲಿಗೆ ಬೀಳೋದು ಶ್ರೇಯಸ್ಸಲ್ಲ ನಾನ್ ಬಂದಿರೋ ಕೆಲಸ ಅಂತೂ ಆಯ್ತು ಏನೇ ಸಮಸ್ಯೆ ಇದ್ರು ನನ್ನನ್ನ ಸಂಪರ್ಕ ಮಾಡಿ ನಿಮ್ಮ ಸೇವೆಗೆ ನಾನು ಯಾವತ್ತೂ ಇರ್ತೇನೆ ಇನ್ಸ್ಪೆಕ್ಟರ್ ನಡೀರಿ ಪಟೇಲ್ನ ನೋಡಿ ದೇವರಂತೆ ಬಂದು ನನ್ನ ತಮ್ಮನನ್ನು ಕಾಪಾಡಿದ್ದೀರ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ನಿನ್ನ ಆಶೀರ್ವಾದ ಅತ್ತಿಗೆ. ಸಂಭವಾಮಿ ಉಗೆ ಉಗೆ ಎನ್ನುವಂತೆ ದೇವರು ಯಾವ ರೂಪದಲ್ಲಿ ಬಂದು ಸಾಧ್ಯವನ್ನು ಗೆಲ್ಲಬಹುದು. ಇದು ಸತ್ಯಕ್ಕೆ ಸಿಕ್ಕ ಸೋತು ಗೆದ್ದ ಸಿಂಹ, ಇದು ಸೋತು ಗೆದ್ದ ಸಿಂಹ, ಸೋತು ಗೆದ್ದ ಸಿಂಹ. ಹೌದು, ಯಾವತ್ತೂ ಸಾಯಲ್ಲ. ಇನ್ನು ಮುಂದೆ ಸತ್ಯದ ಪರವಾಗಿ ಹೋರಾಡುವವನೇ ನನ್ನದಾಗಿದೆ. ಇನ್ನಾದರೂ ನೆಮ್ಮದಿಯಿಂದ ನಮ್ಮ ಸಂಸಾರದಲ್ಲಿ ಯಾವ ಕೆಟ್ಟ ದೃಷ್ಟಿಲ್ಲ. ಇನ್ನಾದರೂ ನೆಮ್ಮದಿಯಿಂದ ಕಾಲ ಕಳೆಯೋಣ. ಕಾವ್ಯ, ಜಗಪ್ಪ, ನಿಂಗಪ್ಪ, ನಿಂಗೆ ತುಂಬಾ ಕುಟುಂಬದವರು ಒಂದು ಸುಂದರ ಒಂದು ಫೋಟೋವನ್ನು ಕಳ್ಸ್ಕೊಂಡ್ ಬನ್ನಿ. ಆ ಭಗವಂತನಲ್ಲಿ ಬೇಡಿಕೊಳ್ಳೋಣ. ಜಯ ಜಯ ಮಂಗಲ ಜಯ ಶುಭ ಮಂಗಲ, ಜಯ ಜಯ ಮಂಗಲ ಜಯ ಶುಭ ಮಂಗಲ. ಸತ್ವೋ ಸಿದ್ಧಾರೂಢರಿಗೆ, ಸತ್ವೋ ಸಿದ್ಧಾರೂಢರಿಗೆ. ಗುರುಗುಮನಿ ಗುಣ ನಿತ್ಯ ನಿರಂಜನ, ಗುರುಗುಮನಿ ಗುಣ ನಿತ್ಯ ನಿರಂಜನ. ಅನುಪಮ ಸಹನ ಮೂರ್ತಿಗೆ, ಅನುಪಮ ಸಹನ ಮೂರ್ತಿಗೆ. ಜಯ ಜಯ ಮಂಗಲ ಜಯ ಶುಭ ಮಂಗಲ, ಜಯ ಜಯ ಮಂಗಲ ಜಯ ಶುಭ ಮಂಗಲ. ಸತ್ವೋ ಸಿದ್ಧಾರೂಢರಿಗೆ, ಸತ್ವೋ ಸಿದ್ಧಾರೂಢರಿಗೆ. ಗುರುಗುಮನಿ ಗುಣ ನಿತ್ಯ ನಿರಂಜನ, ಗುರುಗುಮನಿ ಗುಣ ನಿತ್ಯ ನಿರಂಜನ. ಅನುಪಮ ಸಹನ ಮೂರ್ತಿಗೆ, ಅನುಪಮ ಸಹನ ಮೂರ್ತಿಗೆ. ಜಯ ಜಯ ಮಂಗಲ ಜಯ ಶುಭ ಮಂಗಲ, ಜಯ ಜಯ ಮಂಗಲ ಜಯ ಶುಭ ಮಂಗಲ. ಸತ್ವೋ ಸಿದ್ಧಾರೂಢರಿಗೆ, ಸತ್ವೋ ಸಿದ್ಧಾರೂಢರಿಗೆ. बोलो भारत माता की, बोलो भारत माता की. वंदे वंदे.
ಜಯ ಜಯ ಮಂಗಲ ಜಯ ಶುಭ ಮಂಗಲ ಜಯ ಜಯ ಮಂಗಲ ಜಯ ಶುಭ ಮಂಗಲ ಸತ್ವೇ ಸಿದ್ಧಾರೂಢರಿಗೆ ಸತ್ವೇ ಸಿದ್ಧಾರೂಢರಿಗೆ